ಶಿರಸಿ ತಾಲೂಕಿನ ಮಂಜುಗುಣಿಯ ವೆಂಕಟರಮಣ ದೇವಸ್ಥಾನದ ಮೂಲ ನೆಲೆಯಾದ ಗಿಳಲುಗುಂಡಿಯಲ್ಲಿ ಫೆಬ್ರವರಿ 4ರಂದು ಗಿಳಿಗುಂಡಿ ಉತ್ಸವ, ಅಶ್ವರಥೋತ್ಸವ ಹಾಗೂ 5ರಿಂದ 7ರವರೆಗೆ ಮಂಜುಗುಣಿಯಲ್ಲಿ ಉದ್ಯಾಪನಾ ಉತ್ಸವ ಪರ್ವ ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ವಿದ್ವಾನ್ ಶ್ರೀನಿವಾಸ್ ಭಟ್ ಮಂಜುಗುಣಿ ತಿಳಿಸಿದರು. ಆ ಸಂದರ್ಭದಲ್ಲಿ ಮೂಲಶಿಲಾ ದೇವಸ್ಥಾನಕ್ಕೆ ತಾಮ್ರದ ತಗಡಿನ ಮುಖ್ಯ. ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರವೇಶೋತ್ಸವ ಮಾಡೋದು ಹೇಗೆ ಅನ್ನುವ ವಿಷಯ ಬಂದಾಗ ಇಲ್ಲಿಂದ ಒಂದು ಅಂದಾಜು 8 ಕಿಲೋಮೀಟರ್ ದೂರದಲ್ಲಿ ಗಿಳಲುಗುಂಡಿ ಅಂತ, ಅಲ್ಲಿ ತಿರುಪತಿಯಿಂದ ತಪಸ್ಸಿಗೆ ಬಂದ ಅವರು ಮಂಜುಗುಣಿ ದೇವಸ್ಥಾನದಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿ, ಫೆಬ್ರವರಿ 4ರಂದು ಗಿಳಲುಗುಂಡಿ ಉತ್ಸವ ಮತ್ತು ಅಶ್ವರಥೋತ್ಸವ ನಡೆಯಲಿದೆ. ನಿತ್ಯ ಪೂಜಾ ನಂತರ ಶ್ರೀದೇವರ ಪ್ರಧಾನ ಉತ್ಸವ ಮೂರ್ತಿಯು ಬೆಳಿಗ್ಗೆ 8:30ಕ್ಕೆ ಗಿಳಲುಗುಂಡಿಗೆ ಮೌನ ಯಾತ್ರೆ ಮೂಲಕ ಸವಾರಿ ಹೊರಡುತ್ತದೆ. ಬಳಿಕ 10:30ರಿಂದ ಶ್ರೀದೇವರ ಮೂಲ ಸ್ಥಾನದಲ್ಲಿ ಪೂಜೆ, ಗೋಪೂಜೆ, ಚಕ್ರ ಮೂರ್ತಿಗೆ ಶತಧಾರ ಕ್ಷೀರಾಭಿಷೇಕ, ತಿರುಮಲ ಯೋಗಿಗಳ ಪಾದಂಕಿತ ಪೂಜೆ ಸೇರಿದಂತೆ ವಿವಿಧ ಪೂಜೆ ನಡೆಯಲಿದೆ ಎಂದರು. ಉತ್ಸವಗಳಿಗೆ ಹೋಗುವ ಮೂರ್ತಿಗಳು ವಾಮೋ ವೆಂಕಟರಮ ಎಡತೊಡೆಯ ಮೇಲೆ ಕೈಯಿಟ್ಟ ಉತ್ಸವ ಮೂರ್ತಿದೆ. ಹಾಗಾಗಿ ತಿರುಪತಿಯಿಂದ ವೆಂಕಟರಮಣ ಬರ್ತಾನೆ, ತಿರುಪತಿ ವೆಂಕಟರಮಣ ಮಂಜುಗುಣಿಯಲ್ಲಿ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಅಂದರೆ ಆ ಮೂರ್ತಿ. ಇಲ್ಲೋದ್ರ ಮೂಲ ಮೂರ್ತಿಯ ಲಕ್ಷಣಗಳು ಬೇರೆ, ಉತ್ಸವಕ್ಕೆ ಹೋಗುವ ಮೂರ್ತಿಯ ಲಕ್ಷಣಗಳೇ ಬೇರೆ. ಕಾರಣ ಇಲ್ಲಿಯ ಉತ್ಸವದಲ್ಲೆಲ್ಲ ತಿರುಪತಿ ವೆಂಕಟರಮಣ ಇಲ್ಲಿ ಸನ್ನಿಹಿತನಾಗಿರ್ತಾನೆ. ಕೆಲವು ದಿನಗಳಿಂದ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ಪರಿಹಾರ ಬಂದಿಲ್ಲವೆಂಬ ಕೂಗು ಕೇಳಿ ಬಂದಿತ್ತು. ಅದರ ಫಲವಾಗಿ ಮುಂದಿನ 20 ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ ಬೆಳೆ ವಿಮಾ ಪರಿಹಾರದ ಹಣವನ್ನು ನೀಡುತ್ತೇವೆ ಎಂದು ಸಚಿವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಯಲ್ಲಾಪುರ ಮುನಗೋಡು ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಶಿರಸಿ ನಗರದ ಕೆಡಿಸಿಸಿ ಬ್ಯಾಂಕ್ನಲ್ಲಿ ಮಾಧ್ಯಮದವರ ಮೂಲಕ ತಿಳಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹೋರಾಟದ ಹಿನ್ನೆಲೆಯಲ್ಲೇ ನಾನು ರಾಜ್ಯದ ತೋಟಗಾರಿಕಾ ಸಚಿವರಿಗೆ ಭೇಟಿ ಮಾಡಿ ರಾಜ್ಯ ತೋಟಗಾರಿಕಾ ಸಚಿವರ ಜೊತೆ ಸುದೀರ್ಘವಾದ ಅಧಿಕಾರಿಗಳ ತಂಡ ಕರೆದು ಚರ್ಚೆ ಮಾಡಿ ಅತಿ ಶೀಘ್ರದಲ್ಲಿ ತೋಟಗಾರಿಕೆ ಬೆಳೆ ಸಿಗಬೇಕಂತ ಇನ್ಶೂರೆನ್ಸ್ ಸಿಗಬೇಕು, ಅದಕ್ಕಿದ್ದಂಥ ಅಡೆತಡೆಗಳು ದೂರ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿಯೇ ನಾನು ಈ ಮೀಟಿಂಗ್ ಮಾಡಿದ್ದು. ನಾನು ಭೀಮಣ್ಣ ನಾಯಕ ಇಬ್ಬರು ಮಾತಾಡ್ಕೊಂಡಿದ್ವಿ ಮೀಟಿಂಗ್ ಮಾಡಬೇಕು ಅಂತೇಳಿ. ಆದರೆ ಅನಿವಾರ್ಯವಾಗಿ ಅವರಿಗೆ ಡೆಲ್ಲಿ ಅಮೇರಿಕ ಹೋಗ್ಬೇಕಂತ ಶಿವರಾಜ್ ಕುಮಾರ್ ಹಿನ್ನೆಲೆಯಲ್ಲಿ ಇಲ್ಲ, ನಾವು ಇಬ್ಬರು ಕೂಡ ಮಾತಾಡಿ ಮೀಟಿಂಗ್ ಆಗಿದ್ವಿ. ನಮ್ಮ ಉದ್ದೇಶ ಹೋರಾಟಕ್ಕೆ ಬೆಂಬಲ, ಇದೇ ಬೆಂಬಲ. ರೈತರಿಗೆ ಸಿಗಬೇಕಂತ ಇನ್ಶೂರೆನ್ಸ್ ಸಿಗಬೇಕು ಅಂತ ಹೇಳಿದ್ರೆ ರೈತ ಹೋರಾಟ, ಜನಪ್ರತಿನಿಧಿಗಳಾಗಿ ರೈತ ಹೋರಾಟಕ್ಕೆ ಕೊಡಿಸ್ಬೇಕಂತ ನಮ್ಮ ಹೋರಾಟ. RWBCIS ಅನ್ನು ಉತ್ತರ ಕನ್ನಡ ಜಿಲ್ಲೆಯ 220 ಗ್ರಾಮ ಪಂಚಾಯಿತಿಗಳಲ್ಲಿ ವಿವಿಧ ಬೆಳೆಗಳನ್ನು ಅಡಿಕೆ, ಮೆಣಸು, ಮಾವು ಮತ್ತು ಶುಂಠಿ ಸೇರಿದಂತೆ ಒಟ್ಟು 4 ಬೆಳೆಗಳು ಒಳಗೊಂಡಂತೆ ಅಧಿಸೂಚಿಸಲಾಗಿರುತ್ತದೆ. ಅದರಲ್ಲಿ 195 ಗ್ರಾಮ ಪಂಚಾಯಿತಿ, 263 ವಿಮಾ ಘಟಕ ಬೆಳೆ ಸಂಯೋಜನೆಗಳಲ್ಲಿ ವಿಮಾ ನೋಂದಣಿಯಾಗಿರುತ್ತದೆ. ಇನ್ನು ವಿಮಾ ಕಂಪನಿಯು 59 ಘಟಕಗಳಲ್ಲಿ ವಿಮಾ ಪಾವತಿಗೆ ಸಹಮತಿ ನೀಡಿರುತ್ತದೆ. ಇದು 70 ವಿಮಾ ಘಟಕ ಬೆಳೆ ಸಂಯೋಜನೆಗಳನ್ನು ಹೊಂದಿದೆ. ಇನ್ನು ಉಳಿದ 136 ವಿಮಾ ಘಟಕಗಳಿಗೆ ವಿಮಾ ಕಂಪನಿಯು ಹವಾಮಾನದ ಬಗ್ಗೆ ಸ್ಪಷ್ಟೀಕರಣವನ್ನು ಕೋರಿದೆ. ಬಹುತೇಕ ವಿಮಾ ಘಟಕಗಳಿಗೆ ಒಂದೇ ರೀತಿಯ ಮಳೆಯ ದತ್ತಾಂಶವನ್ನು ಹಾಗೂ ಕೆಲವು ಸಂದರ್ಭಗಳಲ್ಲಿ 4ರಿಂದ 5 ವಿಮಾ ಘಟಕಗಳಲ್ಲಿ ದತ್ತಾಂಶಗಳನ್ನು ಪುನರಾವರ್ತಿಸಲಾಗಿದೆ ಎಂದು ವಿಮಾ ಸಂಸ್ಥೆಯು ತಿಳಿಸಿದೆ. ಇದಲ್ಲದೆ ಬಹುತೇಕ ವಿಮಾ ಘಟಕಗಳು ಅಥವಾ ಗ್ರಾಮ ಪಂಚಾಯತ್ಗಳಿಗೆ ಒಂದೇ ಮಾದರಿ ದತ್ತಾಂಶವನ್ನು ಬಹಳ ಸಮಯದವರೆಗೆ ಒದಗಿಸಲಾಗಿರುವುದರಿಂದ ಬಹುತೇಕ AWS ಅಥವಾ TRG ಕೇಂದ್ರಗಳು ಬಹಳ ಸಮಯದವರೆಗೆ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಸೂಚಿಸುತ್ತದೆ ಎಂದು ಪ್ರತಿಪಾದಿಸಿದೆ. ಇನ್ನು ಸ್ಪಷ್ಟೀಕರಣದ ಕೊರತೆಯಿಂದಾಗಿ ವಿಮಾ ಕಂಪನಿಯು ರೈತರ ವಿಮಾ ಪಾವತಿಯನ್ನು ತಡೆ ಹಿಡಿದಿದೆ ಎಂದು ತಿಳಿಸಿದ್ದಾರೆ. ಮತ್ತೊಂದು ಮಾಪನಕ್ಕೂ ಇದು ಟೆಡಿ ಆಗ್ತಾ ಇದೆ. ಅದು ಇನ್ಶೂರೆನ್ಸ್ ಕಂಪನಿಯವರ ವಾದ. ಮತ್ತೆ ಇನ್ಶೂರೆನ್ಸ್ ಕಂಪನಿಗಳೆಲ್ಲ ಹೀಗೆ ಎಷ್ಟು ಸಾಧ್ಯ ಒಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ರೈತರಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡೋದಿಲ್ಲ ಇನ್ಶೂರೆನ್ಸ್ ಕಂಪನಿಗಳು. ಅದನ್ನು ನಾನು ಬಲವಾಗಿ ಮೊನ್ನೆ ಮಂತ್ರಿಗಳ ಮುಂದೆ ವಾದ ಮಾಡಿದ್ದೇನೆ. ನನಗೆ ವಿಶ್ವಾಸ ಇದೆ ಭೀಮಣ್ಣ ನಾಯಕ ಇರಬೇಕಿತ್ತು ಮುಂದೆ. ಅನಿವಾರ್ಯ ಕಾರಣದಿಂದ ನಾವು ಕೂಡ ನಿಕ್ಕಿ ಮಾಡಿದ್ವಿ. ಅವು ಅನಿವಾರ್ಯವಾಗಿ ಅಮೇರಿಕ ಹೋಗ್ಬೇಕಂತ ಕಾರಣಕ್ಕಾಗಿ ಜಿಲ್ಲೆಯಲ್ಲಿ ಭಾಳ ರೈತ ಭಾಳ ದಿವಸದಿಂದ ನಡೀತಾ ಇದೆ. ಈ ಕೂಗಿಗೆ ಒಂದು ಸರ್ಕಾರದಿಂದ ಸಮರ್ಪಕವಂತ ಉತ್ತರ ಸಿಗಲೇಬೇಕು ಅಂತೇಳಿ ಈ ಉತ್ತರವನ್ನು ತಮ್ಮ ಮೂಲಕ ಈ ಜಿಲ್ಲೆ ರೈತರಿಗೆ ಕೊಡಬೇಕು ಅಂತೇಳಿ.
ಸಿದ್ದಾಪುರ ತಾಲೂಕಿನ ಶ್ರೀ ಸಂಸ್ಥಾನ ಮಠ ತರಳಿಯಲ್ಲಿ ಪ್ರತಿಷ್ಠಾಪಿಸಲಿರುವ ಈಶ್ವರ ಮೂರ್ತಿ ಹಾಗೂ ನಂದಿ ಮೂರ್ತಿಯನ್ನು ಜಾನ್ ಮತ್ತು ಮಂಗಲ ವಾದ್ಯದೊಂದಿಗೆ ಮೆರವಣಿಗೆಯ ಮೂಲಕ ಸೋಮವಾರದಂದು ಮಠಕ್ಕೆ ಕೊಂಡೊಯ್ಯಲಾಯಿತು. ರಾಜ್ಯದಲ್ಲಿ ಗೋಮಾತೆಯ ಮೇಲೆ ದೌರ್ಜನ್ಯ ಪ್ರತಿದಿನ ಹೆಚ್ಚತೊಡಗಿದೆ. ಹಸುವಿನ ಕೆಚ್ಚಲು ಕೊಯ್ದ ಘಟನೆ ಮಾಸುವ ಮುನ್ನವೇ ಹೊನ್ನಾವರದಲ್ಲಿ ಗರ್ಭಿಣಿ ಹಸುವಿನ ಮೇಲೆ ಅಮಾನವೀಯತೆ ತೋರಿದ ಘಟನೆ ನಡೆದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಗೋವಿನ ರಕ್ಷಣೆ ಮತ್ತು ಹಿಂದೂಗಳ ಭಾವನೆ ನಗಣ್ಯವಾಗಿದೆ. ಇಂದು ಹೊನ್ನಾವರ ತಾಲೂಕಿನಲ್ಲಿ ನಡೆದ ಘಟನೆ ಅತ್ಯಂತ ಅಮಾನವೀಯ. ಇದನ್ನು ನಾವು ಖಂಡಿಸುತ್ತೇವೆ. ಈ ತರಹದ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತಿದೆ. ಮೊನ್ನೆ ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಘಟನೆ ಮತ್ತು ಇಂದಿನ ಹೊನ್ನಾವರದ ಗರ್ಭಿಣಿ ಹಸುವಿನ ಕೊಂದ ಘಟನೆ, ಇದನ್ನೆಲ್ಲ ನೋಡಿದರೆ ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎನಿಸುತ್ತಿದೆ. ಓಲೈಕೆ ರಾಜಕಾರಣದ ಪರಿಣಾಮ ಕಾಣಿಸುತ್ತಿದೆ. ಅಲ್ಲದೆ ಹಿಂದೂಗಳ ಪೂಜ್ಯ ಗೋಮಾತೆಯನ್ನು ರಕ್ಷಿಸಲು ಸಾಧ್ಯವಿಲ್ಲದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನರ ರಕ್ಷಣೆ ಮಾಡಲು ಸಾಧ್ಯವೇ ಎನ್ನುವ ಭಾವನೆ ಬರುತ್ತದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕೊಟ್ಟಿಗೆಯಲ್ಲಿ ಇದ್ದ 7 ಹೋರಿಗಳ ಸಜೀವ ದಹನವಾದ ಘಟನೆ ಸಿದ್ದಾಪುರ ತಾಲೂಕಿನ ಹೇಮಗಾರದಲ್ಲಿ ನಡೆದಿದೆ. ಹೇಮಗಾರದ ಮಹೇಶ್ ಹೆಗಡೆ ಎನ್ನುವವರ ಮನೆಯಲ್ಲಿ ಭಾನುವಾರ ತಡರಾತ್ರಿ ಈ ಘಟನೆ ನಡೆದಿದ್ದು, ಸೋಮವಾರ ಸಂಜೆ ವೇಳೆ ಘಟನೆ ಬೆಳಕಿಗೆ ಬಂದಿದೆ. ಮನೆಯಲ್ಲಿದ್ದ ವೈರ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಿಡಿ ಹೊತ್ತಿದ್ದು, ಕೊಟ್ಟಿಗೆಯ ಅಟ್ಟದ ಮೇಲಿರುವ ಹುಲ್ಲಿಗೆ ಈ ಕಿಡಿ ತಾಗಿ ಬೆಂಕಿ ಹತ್ತಿದೆ. ಹುಲ್ಲಿಗೆ ಬಿದ್ದ ಬೆಂಕಿ ಆವರಿಸಿ ಕೊಟ್ಟಿಗೆಯಲ್ಲಿದ್ದ 7 ಹೋರಿಗಳು ಸಜೀವ ದಹನವಾಗಿದೆ. ಘಟನೆ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು, ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಕುಮಟಾ, ಸಹಕಾರ ಇಲಾಖೆ ಹಾಗೂ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಶಿರಸಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಶಿರಸಿ ನಗರದ ಕೆಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿಯ ಸುಂದರರಾವ್ ಪಂಡಿತ್ ಸ್ಮಾರಕ ಸಭಾಭವನದಲ್ಲಿ ಬೆಳಗಾವಿ ವಿಭಾಗದ ಆಯ್ದ ಪತ್ತಿನ ಸಹಕಾರಿ ಸಂಘಗಳ ಪದಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರುಗಳಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಸೋಮವಾರ ಯಲ್ಲಾಪುರ ಮುಂಡಗೋಡು ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಸಹಕಾರಿ ಸಂಘದಲ್ಲಿ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ ಇಲ್ಲದಿದ್ದರೆ ಸಹಕಾರಿ ಕ್ಷೇತ್ರ ಉಳಿಯುವುದು ಬಹಳ ಕಷ್ಟಕರವಾಗಿದೆ ಎಂದರು. ಅಲ್ಲದೆ ಗದುಗಿನಲ್ಲಿ ಜನ್ಮ ತಾಳಿದ ಈ ಒಂದು ಸಹಕಾರಿ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಮ್ಮರವಾಗಿ ಬೆಳೆದಿದೆ. ಅದನ್ನು ಬೆಳೆಸಿ ಉಳಿಸಿದ ಕೀರ್ತಿ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿಗಳಿಗೆ ಸಲ್ಲುತ್ತದೆ ಎಂದರು. ಇನ್ನು ಈ ಒಂದು ಸಂಸ್ಥೆಯನ್ನು 105 ವರ್ಷಗಳ ಹಿಂದೆ ದಿವಂಗತ ಪಂಡಿತ್ ಅವರು ಕಟ್ಟಿಸಿ ಬೆನ್ನೆಲುಬಾಗಿ ನಿಂತು ಈ ಸಹಕಾರಿ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಈಗ ಒಂದು ಕಡೆ ಪತ್ತಿನ ಸಹಕಾರಿ ಸಂಘಗಳು, ಪ್ರಾಥಮಿಕ ಸಹಕಾರಿ ಸಂಘಗಳು ಸ್ಪರ್ಧಾತ್ಮಕ ಮನೋಭಾವನೆ ನಡೆಸುತ್ತಿವೆ. ಮತ್ತೊಂದು ಕಡೆ ಸ್ವಾರ್ಥ ಸಹಕಾರಿ ಸಂಘಗಳ ಅನಿಯಂತ್ರಿತ ಬೆಳವಣಿಗೆ ಸಹಕಾರಿ ಕ್ಷೇತ್ರದ ಮೇಲೆ ಬಹಳ ದೊಡ್ಡ ಪೆಟ್ಟು ಕೊಡುತ್ತಿದೆ ಎಂದರು. ರಾಜ್ಯದಲ್ಲಿ 19 ಜಿಲ್ಲೆಗಳಲ್ಲಿದ್ದ ಸಹಕಾರಿ ಕ್ಷೇತ್ರಗಳು ಕೇವಲ ಈಗ 8 ಜಿಲ್ಲೆಗಳಿಗೆ ಬಂದು ನಿಂತಿದೆ. ರಾಜ್ಯ ಸರ್ಕಾರದ ಕಾನೂನು, ಕೇಂದ್ರ ಸರ್ಕಾರದ ಕಾನೂನು ಮತ್ತು ನಾನು ಯಾವುದೇ ಸರ್ಕಾರಗಳ ಬಗ್ಗೆ ಪ್ರಶ್ನೆ ಮಾಡಲು ಹೋಗುವುದಿಲ್ಲ. ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪ, ಸರ್ಕಾರದ ನಡವಳಿಕೆಯಲ್ಲಿ ಬದಲಾವಣೆ ಕಾಣದೆ ಹೋದರೆ ಸಹಕಾರಿ ಸಂಘಗಳ ಅಳಿವು ಉಳಿವು ಕಷ್ಟಕರವಾಗಿದೆ. ಒಂದು ಕಡೆ ಪ್ರೈವೇಟ್ ಫೈನಾನ್ಸರ್ ತರ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾದರೆ ನಮ್ಮ ನಿಮ್ಮಂತಹ ಸಂಘಗಳು ಬಹಳ ದಿನ ಜೀವಂತವಾಗಿರಲು ಸಾಧ್ಯವಿಲ್ಲ ಎಂದರು. ಅದಕ್ಕಾಗಿ ನೀವು ಈ ಒಂದು ಸಹಕಾರಿ ಕ್ಷೇತ್ರವನ್ನು ಇನ್ನೂ ಗಟ್ಟಿಗೊಳಿಸುವ ಅನಿವಾರ್ಯತೆ ಬಂದಿದೆ ಎಂದು ಇದೇ ವೇಳೆ ತಿಳಿಸಿದರು. ನಮ್ಮ ನಿಮ್ಮಂತಹ ಸಂಘಗಳು ಬಹಳ ಕಾಲ ಜೀವಂತಿಗೆ ಇರುವುದಕ್ಕೆ ಸಾಧ್ಯ. ಸ್ವಾಯತ್ತತೆ ಇರತಕ್ಕಂಥದ್ದು ಅದೊಂದು ಸ್ವೇಚ್ಛಾಚಾರ ಅಲ್ಲ.
ಈ ವೇಳೆ ಟಿಎಂಎಸ್ ಅಧ್ಯಕ್ಷ ಜಿಟಿ ಹೆಗಡೆ, ಕೆಡಿಸಿಸಿ ಬ್ಯಾಂಕ್ ಎಂಡಿ ಶ್ರೀಕಾಂತ್ ಭಟ್, ಕಮಲಾಕರ್ ಭಟ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹೊನ್ನಾವರ ನಗರದ ಶರಾವತಿ ಬ್ರಿಡ್ಜ್ ಬಳಿ ಬೈಕ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತವಾಗಿ ಬೈಕ್ನಲ್ಲಿ ತೆರಳುತ್ತಿದ್ದ ಯುವತಿ ಸ್ಥಳದಲ್ಲೇ ಮೃತಪಟ್ಟ ಘಟನೆ ಸೋಮವಾರ ನಡೆದಿದೆ. ಹೊನ್ನಾವರ ಕಡೆಯಿಂದ ಕಾಸರಗೋಡು ಕಡೆಗೆ ಚಲಿಸುತ್ತಿದ್ದ ಬೈಕ್ ಬಸ್ ಓವರ್ಟೇಕ್ ಮಾಡುವ ಭರದಲ್ಲಿ ಎದುರುಗಡೆಯಿಂದ ಬರುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ. ಇದರಿಂದಾಗಿ ಅಪಘಾತ ಸಂಭವಿಸಿದೆ. ಇನ್ನು ಮೃತ ಯುವತಿ ಹಳದಿಪುರ ಮೂಲದ ಪೂಜಾ ಗೌಡ ಎಂದು ಗುರುತಿಸಲಾಗಿದೆ. ಅಂತೆ ಗಾಯಗೊಂಡ ಬೈಕ್ ಸವಾರ ಸುರೇಶ್ ಗೌಡ ಇವರನ್ನು ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ತೀವ್ರತೆಗೆ ಬೈಕ್ ಹಾಗೂ ಕಾರಿನ ಮುಂಭಾಗ ಜಖಂ ಆಗಿದೆ. ಘಟನೆ ಸಂಬಂಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕುಮಟಾ ಬಿಜೆಪಿ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಹಾಗೂ ಶಾಸಕ ದಿನಕರ್ ಶೆಟ್ಟಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಜಯಪ್ರಕಾಶ್ ಶೇಟ್ ವಿರುದ್ಧ ಕುಮಟಾ ಜೆಎಂಎಫ್ಸಿ ಕೋರ್ಟ್ ಜಾಮೀನು ರಹಿತ ಬಂಧನದ ವಾರೆಂಟ್ ಜಾರಿ ಮಾಡಿದೆ. 1,90,000 ರೂಪಾಯಿ ಹಣ ವಂಚನೆ ಆರೋಪದಡಿ ಕಳೆದ 2024ರ ಡಿಸೆಂಬರ್ 26ರಂದು ಪ್ರಕರಣ ದಾಖಲಿಸಿದ್ದ ಕುಮಟಾ ಕಿಂಗ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಬ್ಯಾಂಕ್ ಆರೋಪಿ ಖಾತೆಯಲ್ಲಿ ಹಣವಿಲ್ಲದ ಚೆಕ್ ನೀಡಿ ವಂಚನೆ ಮಾಡಿರುವ ಕುರಿತು ಕಲಂ 223, 138 ಎನ್ಐ ಆಕ್ಟ್ ನಡಿ ಪ್ರಕರಣ ದಾಖಲಿಸಿತ್ತು. ಇನ್ನು ಈ ಪ್ರಕರಣ ಸಂಬಂಧ ಆರೋಪಿ ಜಯಪ್ರಕಾಶ್ ಶೇಟ್ಗೆ ಸೋಮವಾರದಂದು ಕುಮಟಾ ಸಿವಿಲ್ ಹಾಗೂ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಾದ ವಿವಾದ ಆಲಿಸಿ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿದೆ. ಅಪಘಾತ ರಹಿತ ಚಾಲನೆ, ಉತ್ತಮ ನಡವಳಿಕೆ ಹಾಗೂ ಸರ್ಕಾರಿ ಸಾರಿಗೆ ಸಂಸ್ಥೆಯ ಆದಾಯ ಹೆಚ್ಚಿಸಿದ ಕಾರಣ ಭಾನುವಾರ ಪ್ರಶಸ್ತಿ ಪಡೆದಿದ್ದ ಚಾಲಕ ಎಸ್ಎನ್ ಶೇಖ್ ಸೋಮವಾರ ಬೆಳಗ್ಗೆ ನಿಧನರಾಗಿದ್ದಾರೆ. ಜಮಖಂಡಿ ಮೂಲದ ಎಸ್ಎನ್ ಶೇಖ್ ಕಳೆದ 30 ವರ್ಷಗಳಿಂದ ಶಿರಸಿಯ ಕೆಎಸ್ಆರ್ಟಿಸಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಜನರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದ ಅವರು ಸದಾ ನಗುಮುಖದ ಸೇವೆ ನೀಡುತ್ತಿದ್ದರು. ಸೌಮ್ಯ ಸ್ವಭಾವ ಹಾಗೂ ಪ್ರಯಾಣಿಕರ ಜೊತೆ ಸೌಜನ್ಯದಿಂದ ವರ್ತಿಸುವುದನ್ನು ಅವರು ರೂಢಿಸಿಕೊಂಡಿದ್ದರು. ಇನ್ನು ಮೊದಲು ಹುಬ್ಬಳ್ಳಿ ಮಾರ್ಗದಲ್ಲಿ ಅವರು ಬಸ್ ಓಡಿಸುತ್ತಿದ್ದು, ನಂತರ ಶಿರಸಿ ಬನವಾಸಿ ಮಾರ್ಗದ ಖಾಯಂ ಚಾಲಕರಾಗಿ ನಿಯೋಜನೆಯಾಗಿದ್ದರು. ಇನ್ನು 1.5 ವರ್ಷ ಕಳೆದಿದ್ದರೆ ಅವರು ಸೇವೆಯಿಂದ ನಿವೃತ್ತಿಯಾಗುತ್ತಿದ್ದರು. ಬಸ್ ಚಾಲನೆಯಲ್ಲಿನ ಚಾಣಾಕ್ಷತನದಿಂದ ನಿಗಮದ ಇಂಧನವನ್ನು ಉಳಿಸಿದ್ದರು. ಅವರ ಎಲ್ಲಾ ಸೇವೆ ಗುರುತಿಸಿ ಭಾನುವಾರ ಸಂಜೆ ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಗಳು ಅವರನ್ನು ಸನ್ಮಾನಿಸಿ ಗೌರವಿಸಿದ್ದರು. ಆದರೆ ಸನ್ಮಾನ ಸ್ವೀಕರಿಸಿದ ಖುಷಿ ಹಂಚಿಕೊಂಡಿದ್ದ ಅವರು ಸೋಮವಾರ ಬೆಳಿಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಭಾನುವಾರ ಎಲ್ಲರ ಜೊತೆ ಬೆರೆತಿದ್ದ ಎಸ್ಎನ್ ಶೇಖ್ ಅವರ ದಿಢೀರ್ ಅಗಲುವಿಕೆಯಿಂದ ನಿಗಮದ ನೌಕರರು ಆಘಾತಕ್ಕೆ ಒಳಗಾಗಿದ್ದಾರೆ. ಪುರಾಣ ಪ್ರಸಿದ್ಧ ಮುರುಡೇಶ್ವರ ಮಾತೋಬಾರ ದೇವಸ್ಥಾನದ ದೇವರ ಮಹಾರಥೋತ್ಸವ ಸಾವಿರಾರು ಭಕ್ತರ ಹರ್ಷೋದ್ಗಾರದೊಂದಿಗೆ ಭಾನುವಾರದಂದು ಸಂಜೆ ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ವೇದಮೂರ್ತಿ ಜಯರಾಮ್ ಅಡಿಗಳಿವರ ನೇತೃತ್ವದಲ್ಲಿ ಬೆಳಗ್ಗೆ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆಡಳಿತ ಮಂಡಳಿಯಿಂದ ಮೊದಲ ಪೂಜೆ, ರಥ ಕಾಣಿಕೆ ಸಮರ್ಪಣೆ ನಡೆಯಿತು. ನಂತರ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ರಥ ಕಾಣಿಕೆ ಸೇವೆ ನೀಡಿದರು. ಸಂಜೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ದಂಪತಿ ರಥಕ್ಕೆ ಪೂಜೆ ಸಲ್ಲಿಸಿದರು. 6 ಗಂಟೆಯ ನಂತರ ಮುರುಡೇಶ್ವರ ಬೀದಿಯಲ್ಲಿ ರಥವನ್ನು ಭಕ್ತರ ಸಮ್ಮುಖದಲ್ಲಿ ಎಳೆಯಲಾಯಿತು. ಇನ್ನು ದೇವಸ್ಥಾನ ಆಡಳಿತ ಮಂಡಳಿಯ ಮೊಕ್ತೇಸರರಾದ ಸತೀಶ್ ಆರ್ ಶೆಟ್ಟಿ, ದೇವಸ್ಥಾನ ವ್ಯವಸ್ಥಾಪಕ ಮಂಜುನಾಥ್ ಶೆಟ್ಟಿ, ಪ್ರಮುಖರಾದ ಸುಬ್ರಾಯ ನಾಯ್ಕ್, ಕೃಷ್ಣ ಜಮೀನ್ದಾರ್, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನಾಗರತ್ನ ಪಡಿಯಾರ್, ಬಿಜೆಪಿ ಪ್ರಮುಖ ಈಶ್ವರ್ ನಾಯ್ಕ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನಾ ನಾಯ್ಕ್, ವಿವಿಧ ಸಮಾಜದ ಮುಖಂಡರು, ಗ್ರಾಮ ಪಂಚಾಯತಿ ಸದಸ್ಯರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿದ್ದ ಭಕ್ತರು ರಥದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಜಾತ್ರಾ ಪ್ರಯುಕ್ತ ಡಿಎಸ್ಪಿ ಮಹೇಶ್ ಇವರ ಮಾರ್ಗದರ್ಶನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು.